ಎಲ್ಲ ನನ್ನ ಪ್ರೀತಿಯ ಸಜ್ಜನ ಬಂಧುಗಳ ಪ್ರೀತಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತ ಭಾವಿಸುವ ಹೃದಯಗಳಲ್ಲಿ ಈ ಹೃದಯನೂ ಕೂಡ ಬಂತು ಅಂತ ಹೇಳ್ತಾ, ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಸಜ್ಜನ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿ ಅಂತ ಹೇಳ್ತಾ, ಹಾಗೆ ನನ್ನ ವೀಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ರತಿ ಬಾರಿ ಯಾಕೆ ಕೇಳ್ತೀನಂದರೆ, ನನ್ನ ಮಾತುಗಳು ಎಷ್ಟೆಷ್ಟು ಹೃದಯಗಳನ್ನು ತಲುಪಿದೆ, ಅಂದರೆ ನನ್ನ ಮಾತುಗಳು ಎಷ್ಟೆಷ್ಟು ಹೊಸ ಜನರ ಮನಸ್ಸನ್ನು ಬದಲಾಯಿಸಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಊರಿನ ಹೆಸರನ್ನು ಕೇಳ್ತೀನಿ, ಹಾಗೆ ನಿಮ್ಮ ಹೆಸರನ್ನು ಕೂಡ ಕೇಳ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ತುಂಬ ಜನ ಕೇಳ್ತಾರೆ ಇಲ್ಲಿ ಬೆಲೆ ಅಂದರೆ ಏನು, ಮಾನವೀಯತೆ ಅಂದರೆ ಏನು ಅಂತ. ನಾನು ಒಂದು 6 ತಿಂಗಳ ಹಿಂದೆ ಮುರುಡೇಶ್ವರಕ್ಕೆ ಹೋಗಿದ್ದೆ. ಮುರುಡೇಶ್ವರಕ್ಕೆ ಹೋಗುವಂಥ ರಸ್ತೆಯ ಸಮೀಪದಲ್ಲಿ ಒಂದು 10 ಕಿಲೋಮೀಟರ್ ಹಿಂದೆ ಟೀ ಕುಡಿಬೇಕಂತ ಒಂದು ಹೋಟ್ಲಿಗೆ ಹೋದೆ. ಅಲ್ಲೇನಾಯ್ತು ಕೇಳಿದರೆ, ಆ ಪದವನ್ನು ಇಲ್ಲಿ ಬಳಸ್ತಾ ಇದ್ದೀನಿ, ತಲೆ ಕೂದಲನ್ನು ಭಾಳ ನೋಡೋಕ್ಕೆ ಆಗದಿರುವಂಥ ಸ್ಥಿತಿಯಲ್ಲಿ, ಅಂಗಿಗಳು ಕೂಡ ಬಟ್ಟೆಗಳು ಕೂಡ ಹರಿದಂಥ ಸ್ಥಿತಿಯಲ್ಲಿ ಮೈಯೆಲ್ಲ ಕೊಳಕಾಗಿತ್ತು. ಒಂದು ಹೋಟ್ಲಿನ ಮುಂಭಾಗಕ್ಕೆ ಬರ್ತಾರವರು. ಬಂದಾಗ ಕೇಳೋದಿಷ್ಟೇ, ಕೈಯಲ್ಲಿ ಸನ್ನೆಯನ್ನು ಮಾಡ್ತಾರೆ, ತಿನ್ನೋಕೆ ಏನಾದರೂ ಕೊಡಿ ಅಂತ. ಈ ಹೋಟೆಲ್ನ ಓನರ್ ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ, ಮಾಡೋಕ್ಕೇನು ಕೆಲಸ ಏನೇನಪ್ಪ ನಿನಗೆ, ಪ್ರತಿದಿನ ಬರ್ತೀಯಾ, ಏನಾದರೂ ಕೇಳ್ತೀಯಾ, ಯಾರೂ ಕೊಡಲ್ಲ ಅಂತ ಗೊತ್ತಿದ್ರು ಮತ್ತೆ ಯಾಕೆ ಬರ್ತೀಯ ಅಂತ. ನಾನು ಕೇಳಿದೆ ಅವ್ರಿಗೆ, ಯಾರು ಸ್ವಾಮಿ ಅವರಂತ. ಏನೂ ಗೊತ್ತಿಲ್ಲ ಸರ್, ಕಳೆದ 1 ತಿಂಗಳಿಂದ ಬರ್ತಾ ಇದ್ದಾನೆ, ಹುಚ್ಚು ನನ್ನ ಮಗ, ಇದುವರೆಗೆ ಯಾರೂ ಏನೂ ಕೊಟ್ಟಿಲ್ಲ, ನಾವು ಏನೂ ಕೊಡಲ್ಲ, ಒಂದಿನ ಬಂದರೆ ಪ್ರತಿದಿನ ಅಭ್ಯಾಸ ಆಗಿಬಿಡತ್ತು ಸರ್ ಅಂತ ಹೇಳಿಬಿಟ್ರು. ಇಲ್ಲಿ ಕೊಡಲ್ಲ, ಮುಂದೆ ಹೋಗಪ್ಪ ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಸರ್ ಇವತ್ತು ನನ್ನ ಪರವಾಗಿ ಏನಾದರೂ ತಿನ್ನೋ ಕೊಡಿ, ಏನಾದರೂ ಪರವಾಗಿಲ್ಲ, ಅದಕ್ಕೆ ಹಣ ನಾನು ಕೊಡ್ತೀನಿ. ಸರ್ ಒಂದಿನ ಕೊಟ್ಟರೆ ಪದೇ ಬರ್ತಾರೆ ಸರ್ ಅಂತ ಹೇಳಿದ್ರು. ನಾನು ಹೇಳಿದೆ, ಇವತ್ತೊಂದಿನ ಕೊಡಿ, ಇವತ್ತು ನೀವೇನೇ ಕೊಟ್ಟರು ಕೂಡ ಅದರ ಹಣವನ್ನು ನಾನು ಕೊಡ್ತೀನಿ ನಿಮಗೆ. ಹಾಗೆ ಇನ್ನೊಂದು ಮಾತು, ಕೊಟ್ಟ ಮೇಲೆ ನಾನು ಕೊಟ್ಟಿದ್ದಂತ ಹೇಳಬೇಡಿ, ನೀವೇ ಕೊಟ್ಟಿ ಅಂತ ಹೇಳಿ. ಅವರೇನೋ ಸಿಟ್ಟಲ್ಲಿ ಒಂದು ಟೀ ಕೊಟ್ಟರು, ಅದ್ರ ಜೊತೆ ತಿನ್ನೋಕೆ ಒಂದಿಷ್ಟು ತಿಂಡಿಯನ್ನು ಪಾರ್ಸಲ್ ಕೊಟ್ಟರು. ಕೊಟ್ಟಿದ್ದ ಕೂಡಲೇ ಯಾರ ಇವರು ಹುಚ್ಚ ಅಂತ ಕರೆದಿದ್ರಲ್ಲ, ಆ ಪುಣ್ಯಾತ್ಮ ಕೈ ಮುಗಿದು ಧನ್ಯವಾದ ತಿಳಿಸ್ಬಿಟ್ಟ. ಆ ಹೋಟೆಲಿನ ಓನರ್ ಒಂದು ಬಾರಿ ನನ್ನನ್ನು ನೋಡಿದರು. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ, ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ನಿಜವಾದ ಹುಚ್ಚರು ಯಾರು? ಹುಚ್ಚರು ಅಂತ ಯಾರನ್ನು ನಾವು ಹೇಳ್ತೀವಿ, ನಮ್ಮ ಮನಸ್ಥಿತಿಗಳು ಹುಚ್ಚರಾಗಿದೆ. ತೋರದಿರು ಪರರ ಕಡೆ ಬೆರಳು ಮಾಡಿ 4 ಬೆರಳು ನಗುತ್ತಿವೆ ನಿನ್ನ ನೋಡಿ ಅಂತ ಒಂದು ಮಾತಿದೆ. ಆ ವ್ಯಕ್ತಿ ಹೊಟ್ಟೆ ಹಸಿವಿನಿಂದ ಕೇಳ್ತಿರ್ತಾನೆ. ನಿಮ್ಮ ಹತ್ರ ಏನು ಕೋಟಿ ಹಣವನ್ನು ಕೇಳ್ತಿಲ್ಲ, ನಿಮ್ಮ ಮನೇಲಿ ಒಂದಿಷ್ಟು ಜಾಗ ಕೊಡಿ ಅಂತ ಹೇಳ್ತಿಲ್ಲ, ನಿಮ್ಮ ಆಸ್ತಿಯಲ್ಲಿ ಪಾಲು ಕೊಡಿ ಅಂತ ಕೇಳ್ತಿಲ್ಲ, ಒಂದೊತ್ತಿನ ಊಟ. ಇಷ್ಟು ಸಮಯದವರೆಗೂ ಆ ವ್ಯಕ್ತಿಗೆ ಕೊಟ್ಟು ತೆಗೆದುಕೊಳ್ಳೋದ್ರಲ್ಲಿ ನಿಜವಾದ ಬೆಲೆ ಗೊತ್ತಿರಲಿಲ್ಲ ಇತ್ತು, ಮಾನವೀಯತೆ ಗೊತ್ತಿಲ್ಲ ಇತ್ತು. ಪ್ರತಿ ಬಾರಿಯೂ ಬಂದಾಗಲೂ ಓಡಿಸ್ತಿದ್ರು. ಒಂದು ಬಾರಿ ಏನೋ ಒಂದು ತಿನ್ನೋಕೆ ಏನಾದರೂ ಕೊಟ್ಟಿದ್ರೆ, ಆ ವ್ಯಕ್ತಿಯ ಕಂಗಳ ಮನಸ್ಪೂರ್ವಕವಾಗಿ ಹಾರೈಸಿದಂಥ ಆ ಧನ್ಯವಾದ ಇದೆಯಲ್ಲ, ಅದು ಎಂತಹ ಕಲ್ಲು ಹೃದಯವನ್ನಾದರೂ ಒಂದು ಬಾರಿ ಕರಗಿಸಿಬಿಡುತ್ತೆ ಬಂಧುಗಳೇ. ನನ್ನ ಮುಖ ನೋಡಿದ್ರು ಹೇಳೋಕೇನಾಗಲ್ಲ ತಾನೆ, ಯಾಕಂದರೆ ಈಗೋ ಬಿಟ್ಕೊಡೋಕ್ಕಾಗಲ್ಲ ತಾನೆ. ಯಾರು ನನಗೆ ಅವರ ಮುಖದ ಛಾಯ, ಹಾಗೆ ಅವರ ಕಣ್ಣಿನ ಎಕ್ಸ್ಪ್ರೆಷನ್ ನನಗೆ ಗೊತ್ತಾಯಿತು. ಮನಸ್ಸಲ್ಲಿ ಏನೋ ಭಾವನೆಗಳು ತುಂಬಿ ತುಳುಕ್ತು ಅಂತ. ನಾನು ಅದಕ್ಕೆ ಹೇಳೋದು, ಯಾವುದೇ ವ್ಯಕ್ತಿ ಆದರೂ ಕೂಡ ಹುಚ್ಚರು ಅಂತ ಕರಿಬೇಡಿ ಬಂಧುಗಳೇ. ಆ ಪರಿಸ್ಥಿತಿ ಅವರನ್ನು ಹಾಗೆ ಮಾಡಿರುತ್ತೆ, ಆ ಸಮಯ ಅವರನ್ನು ಹಾಗೆ ಮಾಡಿಸಿರುತ್ತೆ ಅಷ್ಟೇ. ನಾನು ಹೇಳೋದಿಷ್ಟೇ, ಹುಚ್ಚರು ಅಂತ ಕರೆಯೋ ಮೊದಲು ನಮ್ಮ ಮನಸ್ಥಿತಿ ಎಷ್ಟು ಸರಿಯಾಗಿದೆ ಅಂತ ತಿಳ್ಕೊಬೇಕು ನಾವು. ಯಾಕಂದರೆ ಹುಚ್ಚರು ಅಂತ ಕರೆಯೋ ಮುಂಚೆ ನಮ್ಮ ಮನಸ್ಥಿತಿಗಳು ನಾವು ಹುಚ್ಚರಾಗಿರ್ತೀವಿ. ಒಂದು ವ್ಯಕ್ತಿಗೆ ನಾವು ಕೊಡೋದ್ರಿಂದ
ಪುಣ್ಯದ ಕೆಲಸ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಅವರೇನು ಕೋಟಿ ಕೋಟಿ ಕೇಳ್ತಿಲ್ಲ ನಿಮ್ಮ ಹತ್ರ, ನಿಮ್ಮ ಮನೇಲಿ ಪಾಲು ಕೇಳ್ತಿಲ್ಲ, ನಿಮ್ಮ ಆಸ್ತಿಯಲ್ಲಿ ಭಾಗ ಕೇಳ್ತಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಜಾಗ ಕೊಡಿ ಅಂತ ಕೇಳ್ತಿಲ್ಲ, ತಿನ್ನೋಕ್ಕೆ ಒಂದೊತ್ತಿನ ಊಟ. ಸಾಧ್ಯವಾದರೆ ರಸ್ತೆಯಲ್ಲಿ ಅಥವಾ ಎಲ್ಲಾದರೂ ನೋಡಿದಲ್ಲಿ ನಿಮ್ಮ ಹತ್ರ ಯಾರಾದರೂ ಕೇಳಿದರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಏನೋ ತಿನ್ನೋಕೊಂದೊತ್ತಿನ ಊಟ ಕೊಡಿಸಿ, ಅವರಿಗೆ ಅದರಿಂದ ಏನೋ ನೆಮ್ಮದಿ ಸಿಗುತ್ತೆ ಅಲ್ವಾ. ನಾನು ಪ್ರತಿ ಬಾರಿಯೂ ಆ ಭಗವಂತನಲ್ಲಿ ಕೇಳ್ತಾ ಇರ್ತೀನಿ, ನನ್ನನ್ನು ಅಗರ್ಭ ಶ್ರೀಮಂತ ಮಾಡಬೇಕಿತ್ತು ಸ್ವಾಮಿ ಅಂತ. ನೀವು ನಂಬ್ತಿರೋ ಇಲ್ವೋ? ನಿನ್ನೆ ನಾನು ಯೋಚನೆ ಮಾಡಿದ್ದೆ, ನನ್ನನ್ನು ಅಗರ್ಭ ಶ್ರೀಮಂತ ಮಾಡಬೇಕಿತ್ತು ದೇವರೇ ನೀನಂತ. ಕಾರಣ ಒಂದೇ, ನನ್ನ ಕೈ ತುಂಬ ಹಣ ಇರಬೇಕಿತ್ತು, ನನ್ನ ಕೈ ತುಂಬ ಹಣ ಇರಬೇಕಿತ್ತು. ಯಾಕಂದರೆ ಪ್ರತಿ ತಿಂಗಳಲ್ಲಿ ನಾನು ಗಳಿಸುವಂಥ ಆದಾಯದಲ್ಲಿ ನನ್ನ ಸ್ಯಾಲ್ರಿಯಲ್ಲಿ ಏನೋ ಒಂದಿಷ್ಟು ಕುಟುಂಬದವರಿಗೋ ಇಲ್ಲ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದವರಿಗೋ ಹುಷಾರಿಲ್ಲದವರಿಗೋ ನನ್ನ ಕಡೆಯಿಂದ ಏನೋ ಒಂದು ಕೊಡುವಾಗ ನನಗನ್ಸೋದು, ಇದೇನೋ ಕಡಿಮೆ ಆಯಿತಾ ಅಂತ. ಯಾಕಂದರೆ ನನ್ನ ಹತ್ರ ಅದೆಲ್ಲವನ್ನು ಕೊಡುವಂಥ ಹಣ ಇದ್ದಿದ್ದರೆ ನಾನು ಖಂಡಿತವಾಗಿಯೂ ಆ ಕುಟುಂಬಕ್ಕೆ ಪೂರ್ತಿಯಾಗಿ ಕೊಡ್ತಿದ್ದೇನೆ ಅನ್ಸೋದು. ಇನ್ನೊಬ್ಬರ ಹತ್ರ ಕೇಳೋಕ್ಕಾಗಲ್ಲ ತಾನೆ, ಅವರೇನೋ ಕಷ್ಟದಲ್ಲಿದ್ದಾರೆ ಸಹಾಯ ಮಾಡಿ ಅಂತ. ಆ ವ್ಯಕ್ತಿತ್ವ ನಂದಲ್ಲ. ಯಾರ ಹತ್ರನೂ ಬೇಡಿ ಕೇಳುವಂಥ ವ್ಯಕ್ತಿತ್ವ ನಮ್ಮದಾಗಬಾರ್ದು ಬಂಧುಗಳೇ. ಹೇಳ್ತೀನಿ ತುಂಬ ಜನರ ಹತ್ರ, ಈ ಥರದೊಂದು ಕುಟುಂಬ ಇದೆ, ಕಷ್ಟದಲ್ಲಿದೆ, ಸಹಾಯ ಮಾಡೋದಿದ್ದರೆ ಮಾಡಿ ಅಂತ ಅಷ್ಟೇ. ನಾನು ಕೊಟ್ಟಾಗ ನನಗೆ ಆ ವ್ಯಕ್ತಿ ಹೇಳಿದರು, ಧನ್ಯವಾದ ಸರ್, ಸಾಧ್ಯವಾದರೆ ನಿಮ್ಮವ್ರ ಕಡೆಯಿಂದ ಸಹಾಯ ಮಾಡಿಸ್ತೀರಂತ. ನನಗೆ ಇದಕ್ಕೆ ನನಗೆ ಯೋಚನೆ ಬರೋದು, ನಾನು ಅಗರ್ಭ ಶ್ರೀಮಂತನಾಗಿ ಹುಟ್ಟಬೇಕಿತ್ತಂತ. ಯಾಕಂದರೆ ಏನೋ ನಮ್ಮ ಕೈಯಲ್ಲಿ ಹಣ ಇದ್ದರೆ ಖಂಡಿತವಾಗಿಯೂ ನಾನು ಹೇಳೋದಿಷ್ಟೇ, ಈಗಲೂ ಕೂಡ ಒಂದಿಷ್ಟು ಕಡೆಯಲ್ಲಿ ಏನೋ ಅಲ್ಪ ಪ್ರಮಾಣದಲ್ಲಿ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತ ಎಲ್ಲೂ ಕೂಡ ಹೆಸರು ಕೂಡ ಹಾಕಲ್ಲ. ನಾನು ಅಗರ್ಭ ಶ್ರೀಮಂತನಾಗಿದ್ದರೆ ಖಂಡಿತವಾಗಿ ಒಂದಿಷ್ಟು ಕುಟುಂಬಕ್ಕೆ ನೆಮ್ಮದಿಯಾದರೂ ಕೊಡಿಸ್ತಿದ್ದೆ ಅಂತ ಹೇಳ್ತಾ, ಯಾರಾದರೂ ಬಿದ್ದಾಗ ನಾನು ಹೇಳೋದಿಷ್ಟೇ, ಸಹಾಯ ಮಾಡಿ ಬಂಧುಗಳೇ. ಯಾರೇ ಆದರೂ ಪರವಾಗಿಲ್ಲ, ಅದು ನಿಮ್ಮ ಶತ್ರು ಆದರೂ ಪರವಾಗಿಲ್ಲ, ಕೊನೆ ಪಕ್ಷ. ಯಾಕಂದರೆ ನಿಮ್ಮ ಒಂದು ಸಹಾಯ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾಯಿಸಿಬಿಡುತ್ತೆ. ಕೆಲವೊಂದು ಬಾರಿ ಅನಿಸುತ್ತೆ ನಾವು ಹಣದಿಂದನೇ ಸಹಾಯ ಮಾಡಬೇಕಂತ. ಇಲ್ಲ, ಯಾವುದಾದ್ರೂ ವ್ಯಕ್ತಿ ಜೀವನದಲ್ಲಿ ಬಿದ್ದಾಗ ಸಾಂತ್ವನದ ಒಂದೆರಡು ಮಾತುಗಳಾಡ್ತೀವಲ್ಲ, ಅದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಇಲ್ಲ ಬಂಧುಗಳೇ. ಆ ವ್ಯಕ್ತಿಗೆ ಆ ಮಾತುಗಳು ಸಾಕಾಗಿರುತ್ತೆ. ಯಾವುದಾದ್ರೂ ವ್ಯಕ್ತಿ ಜೀವನದಲ್ಲಿ ಬಿದ್ದಾಗ ನನಗನ್ಸೋದು, ಆ ವ್ಯಕ್ತಿ ನಿಮ್ಮ ಹತ್ರ ಹಣ ಕೇಳಲ್ಲ, ನಿಮಗೆ ಕೊಡೋಕ್ಕಾಗದಿದ್ರೂ ನಾನು ಕೇಳೋದಿಷ್ಟೇ, ವ್ಯಂಗ್ಯದ ಮಾತುಗಳನ್ನು ಆಡಬೇಡಿ, ಸಾಧ್ಯವಾದರೆ ಪ್ರೋತ್ಸಾಹದ ಮಾತುಗಳನ್ನು ಆಡಿ. ಯಾಕಂದರೆ ನಿಮ್ಮ ಆ ಪ್ರೋತ್ಸಾಹದ ಮಾತುಗಳಿದೆಯಲ್ಲ, ಆ ವ್ಯಕ್ತಿ ಆಲೋಚನೆ ಮಾಡ್ಕೊಳ್ತಾನೆ ಮುಂದೊಂದು ದಿನ, ನಾನು ಕುಗ್ಗಿದಾಗ, ನಾನು ಜೀವನದಲ್ಲಿ ಸೋತಾಗ ನನಗೆ ಈ ವ್ಯಕ್ತಿ ಸಾಂತ್ವನದ ಮಾತುಗಳನ್ನಾಡಿದ. ಯಾವತ್ತಾದರೂ ಆ ವ್ಯಕ್ತಿ ನನಗೆ ಡಿಮೋಟಿವೇಟ್ ಮಾಡಿದರೆ, ಅಂದರೆ ನನ್ನ ಕುಗ್ಗಿಸುವಂಥ ಮಾತುಗಳನ್ನು ಆಡಿದರೆ ನಾನು ಈ ಹಂತಕ್ಕೆ ತಲುಪೋದಿಲ್ಲ ಅಂತ. ಅದಕ್ಕೆ ಹೇಳೋದು, ಯಾವುದಾದ್ರೂ ವ್ಯಕ್ತಿ ಬಿದ್ದಾಗ, ಅದು ಯಾರೇ ಆಗಿರಲಿ, ಪ್ರೋತ್ಸಾಹದ ನುಡಿಗಳನ್ನಾಡಿ. ಪ್ರೋತ್ಸಾಹದ ನುಡಿಗಳನ್ನಾಡೋಕೇನು ದುಡ್ಡೇನು ಖರ್ಚಾಗಲ್ಲ ಸ್ವಾಮಿ. ಒಳ್ಳೆಯ ಹೃದಯ ಇರಬೇಕು, ಒಳ್ಳೆಯ ಮಾನವೀಯತೆ ಇರಬೇಕು, ಅದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಇರಬೇಕು. ನಾನು ಕಳೆದ 5 ವರ್ಷದ ಹಿಂದೆ ನನಗೊಂದೇನೋ ಒಂದು ಕೆಲಸ ಸಿಕ್ತು. ಬೆಂಗಳೂರಿನಲ್ಲಿ ಒಂದು ಕೆಲಸ ಸಿಕ್ತು. ಅದು ಒಂದು ಮಾಧ್ಯಮ ರಂಗದಲ್ಲಿ. ನನ್ನನ್ನು ಕರೆದರು, ನಿಮ್ಮ ಧ್ವನಿ ಅದ್ಭುತವಾಗಿದೆ, ನೀವು ನಮ್ಮ ಮಾಧ್ಯಮದಲ್ಲಿ ಕೆಲಸ ಮಾಡಿ ಅಂತ. ಪರವಾಗಿಲ್ಲ, ಒಂದು ತಕ್ಕ ಮಟ್ಟದ ಸ್ಯಾಲ್ರಿ ಕೂಡ ಕೊಡ್ತೀನಿ ಅಂತ ಹೇಳಿದರು. ಆ ಕ್ಷಣದಲ್ಲಿ ನನಗೆ ಅದೇ ಕೂಡ ದೊಡ್ಡದಾಗಿತ್ತು. ನನಗೆ ಆ ಮೊತ್ತ ಭಾಳ ದೊಡ್ಡದಾಗಿತ್ತು. ನಾನು ಬೆಂಗಳೂರಿಗೆ ಹೋಗಿದ್ದೆ. ಹೋದಾಗ ಒಂದೇ ದಿನದಲ್ಲಿ ನಾನು ಇಂಟರ್ವ್ಯೂವನ್ನು ಮುಗಿಸಿ ಬಂದ ಮೇಲೆ ನಾನು ಮನೇಲಿ ಕೂತು ಯೋಚನೆ ಮಾಡಿದೆ, ಹೋಗೋದಾ ಬೇಡವಾ ಅಂತ. ಒಂದು ವೇಳೆ ನಾನು ಎಲ್ಲಾದರೂ ಹೋಗಿದ್ರೆ, ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ, ನಾನು 5 ವರ್ಷದ ಹಿಂದೆ ಆ ನಿರ್ಧಾರವನ್ನು ತಗೊಂಡಿದ್ರೆ ಬಹುಶಃ ಇಷ್ಟು ಜನ ಸ್ನೇಹಿತರನ್ನು, ಪ್ರೀತಿಯನ್ನು ಸಂಪಾದಿಸೋ ಖಂಡಿತವಾಗಿಯೂ ಸಾಧ್ಯವಾಗ್ತಿರಲಿಲ್ಲ. ಯಾಕಂದರೆ ಯಾವುದೋ ಒಂದು ಮಾಧ್ಯಮ ರಂಗದಲ್ಲಿ ನಾನು ಅವರು ಹೇಳುವಂಥ ಚಿತ್ರಣವನ್ನು, ಆ ವಿಷಯ ನನಗೆ ತಪ್ಪು ಅಂತ ಗೊತ್ತಿದ್ರೂ ಸರಿ ಅಂತ ಹೇಳಲೇಬೇಕು. ಯಾಕಂದರೆ ಅದೊಂದು ಮಾಧ್ಯಮ ರಂಗ ಆಗಿರುತ್ತೆ. ಎಲ್ಲ ಮಾಧ್ಯಮ ರಂಗದಲ್ಲಿ ನಾನು ಹೇಳೋದಿಲ್ಲ. ಯಾಕಂದರೆ ಸಮಾಜದಲ್ಲಿ ನಡೀತಿರುವಂಥ ಈಗಿನ ಸ್ಥಿತಿಗತಿಗಳನ್ನು ನಾನು ಹೇಳ್ತಾ ಇದ್ದೇನೆ.
ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದನ್ನು ಸರಿ ಅಂತ ತೋರಿಸುವಂಥ ವ್ಯಕ್ತಿತ್ವ ನಂದಲ್ಲ. ನಾನು ಎಲ್ಲಾದರೂ ಯೋಚನೆ ಮಾಡೋದು, ಆವಾಗಲೂ ಈ ಸ್ಟುಡಿಯೋದಲ್ಲಿ ಬಂದಾಗ ಕೂತಾಗ ನಾನು ಯೋಚನೆ ಮಾಡ್ತಿದ್ದೆ. ಯಾರೊಬ್ಬರು ಕಮೆಂಟ್ ಮಾಡಿದರು, ಯಾಕೆ ಈ ಮಾತುಗಳು ಬಂತು ಅಂತ ಹೇಳಿದರೆ, ಸರ್ ನಾನು ಇದುವರೆಗೆ ಸಿನಿಮಾ ನಟರು, ರಾಜಕೀಯ ವ್ಯಕ್ತಿಗಳ ಫೋಟೋವನ್ನೇ ನಾನು ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕ್ದವನಲ್ಲ. ನೀವು ಮಾಡಿದಂಥ ವೀಡಿಯೋಗಳನ್ನು ನಾನು ಖಂಡಿತವಾಗಿಯೂ ಹಾಕ್ತಾ ಇರ್ತೀನಿ. ಕಾರಣ ಇಷ್ಟೇ, ನಿಮ್ಮ ಮಾತುಗಳಲ್ಲಿ ನೆಮ್ಮದಿ ಇದೆ, ನಿಮ್ಮ ಮಾತುಗಳಲ್ಲಿ ಪ್ರೋತ್ಸಾಹದ ನುಡಿಗಳಿದೆ, ನೊಂದವರ ಬಾಳಿಗೆ ಸಂಜೀವಿನಿಯ ಮಾತುಗಳಿದೆ. ನಿಜ, ನಾನು ಈಗಲೂ ಕೂಡ ಯೋಚನೆ ಮಾಡ್ತಾ ಇರ್ತೀನಿ. ನಾನು 5 ವರ್ಷದ ಹಿಂದೆ ಎಲ್ಲಾದರೂ ನಾನು ದೃಢ ನಿರ್ಧಾರ ಮಾಡಿ ಹೋಗಿದರೆ ಖಂಡಿತವಾಗಿಯೂ ನಿಮ್ಮೆಲ್ಲರ ಪ್ರೀತಿಯನ್ನು ಸಂಪಾದಿಸೋಕೆ ಸಾಧ್ಯವೇ ಇರಲ್ಲ. ಇವತ್ತು ನನ್ನೂರಲ್ಲೇ ಕೂತ್ಕೊಂಡು, ನನ್ನ ಮನೆಯಲ್ಲೇ ಕೂತ್ಕೊಂಡು, ನನ್ನ ಚಿಕ್ಕದಾದ ಒಂದು ಸುಂದರವಾದ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಲಕ್ಷಾಂತರ ಹೃದಯ ಜನರ ಮನಸ್ಸನ್ನು ತಲುಪ್ತಾ ಇದ್ದೀನಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದೂ ಇಲ್ಲ ಬಂಧುಗಳೇ. ನಿನ್ನೆ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಯಾರೋ ಒಬ್ಬರು ಹೇಳಿದರು, ನನಗೆ ಎಲ್ಲಿವರೆಗೆ ಆತ್ಮವಿಶ್ವಾಸ ಬಂದಿದೆ ಅಂದರೆ, ಕಾರ್ಯಕ್ರಮಗಳನ್ನು ಮಾಡುವಾಗ ಆ ಕಾರ್ಯಕ್ರಮದ ಆಯೋಜಕರು ಅಂದರೆ ಆ ಮನೆಯವರು ಬಂದು ಹೇಳಿದರು, ಸರ್ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಿದ್ರೆ, ದಯವಿಟ್ಟು ನನ್ನ ಕಡೆ ಒಂದು ರಿಕ್ವೆಸ್ಟ್ ಅಂತ ಹೇಳಿದರು. ಏನು ಸರ್ ಹೇಳಿ ಅಂದೆ. ಎಲ್ರಿಗೂ ನೀವು AK ಶೆಟ್ಟಿ ನಡೂರು ಅಂತ ಗೊತ್ತಿದೆ, ಯಾಕೆ ನೀವು ಒಂದೇ ಒಂದು ಬಾರಿ ನಿಮ್ಮ ಧ್ವನಿಯಲ್ಲಿ AK ಶೆಟ್ಟಿ ನಡೂರು ನಾನೇ ಅಂತ ಹೇಳ್ಬೋದಲ್ಲ. ನಾನು ಅವ್ರಿಗೆ ಹೇಳಿದೆ, ಇವಾಗ ನೀವು ಬಂದು ಹೇಳಿದ್ರಿ ಎಲ್ರಿಗೂ AK ಶೆಟ್ಟಿ ನಡೂರು ಅಂತ ಗೊತ್ತಿದೆ ಅಂತ ಹೇಳಿದ್ರಿ, ಮತ್ತೆ ಯಾಕೆ ನಾನು ಹೇಳಬೇಕು ಅಂತ. DVG ಅವರ ಒಂದು ಮಾತು ನೆನಪಿಗೆ ಬಂತು, ಹೆಸರು ಹೆಸರೆಂದು ನಿಮ್ಮ ಬಸವಳಿಯುವುದೇ ಕಯ್ಯ, ಕಸದಲ್ಲಿ ಕಸವಾಗಿ ಹೋಹನೆಲೆ ನೀನು. ಇದರ ಅರ್ಥ, ಹೆಸರು ಹೆಸರೆಂದು ಯಾಕ್ರೋ ಸಾಯ್ತೀರಾ, ಒಂದಲ್ಲ ಒಂದು ದಿನ ಕಸದಲ್ಲಿ ಕಸವಾಗಿ ಹೋಗ್ತೀವಿ, ಅಂದರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ. ಎಂಥ ಅದ್ಭುತವಾದ ಮಾತುಗಳಲ್ವ. ನಾವು ಮಾಡುವಂಥ ಕೆಲಸ ಹೆಸರಾಗಬೇಕು, ಇಲ್ಲ ನಮ್ಮ ಹೆಸರು ಹೇಳಿದ್ರೇ ಆ ಕೆಲಸ ಆಗಬೇಕು, ಆ ರೀತಿ ಬೆಳಿಬೇಕು ಬಂಧುಗಳೇ. ನನ್ನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಹೆಸರು ಮಾಡಿ, ಹಣ ಮಾಡಿ ತಪ್ಪಿಲ್ಲ. 4 ಜನರಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಆ ಹೆಸರಿನ ಮೂಲಕ ಒಂದೊಳ್ಳೆ ಕೆಲಸ ಮಾಡಿ 4 ಜನರು ನೆಮ್ಮದಿಯ ಜೀವನ ಕಟ್ಕೊಳ್ಳುವಂತಾಗಲಿ ಅಂತ ಹೇಳ್ತಾ ಖುಷಿಯಾಗುತ್ತೆ. ನಿಮ್ಮೆಲ್ಲರ ಪ್ರೀತಿಯನ್ನು ಸಂಪಾದಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಮಾತು, ತುಂಬ ದಿನದ ಹಿಂದೆ ಮಾತಾಡಬೇಕಾಗಿತ್ತು. ಸೊ ಕಾರ್ಯಕ್ರಮದ ಒತ್ತಡ ಹಾಗೆ ಒಂದಿಷ್ಟು ಕಾರಣಗಳಿಂದ ಮಾತಾಡಲಿಕ್ಕಾಗಿಲ್ಲ. ಚುನಾವಣೆ ಬರ್ತಾಯಿದೆ. ನಾನು ಹೇಳೋದಿಷ್ಟೇ, ಪಕ್ಷದ ಪರವಾಗಿ ತಿರುಗುವವರಿಗೆ, ವ್ಯಕ್ತಿ ಪರವಾಗಿ ತಿರುಗುವವರಿಗೆ ಎಲ್ರಿಗೂ ನಾನು ಹೇಳೋದಿಷ್ಟೇ, ನಿಮಗೂ ಒಂದು ಕುಟುಂಬ ಇದೆ. ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮಕ್ಕಳು ಇದ್ದಾರೆ, ನಿಮ್ಮ ಮನೆಯವರಿದ್ದಾರೆ, ನಿಮ್ಮ ತಂದೆ ತಾಯಿಯವರಿದ್ದಾರೆ. ಯಾವುದೋ ಒಂದು ವ್ಯಕ್ತಿಗೋಸ್ಕರ ಅಥವಾ ಯಾವುದೋ ಒಂದು ಪಕ್ಷಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ಸ್ನೇಹ ಸಂಬಂಧವನ್ನು ಹಾಳು ಮಾಡ್ಕೋಬೇಡಿ. ಪಕ್ಷದ ಮೇಲೆ ಅಭಿಮಾನ ಇರಲಿ, ಆ ವ್ಯಕ್ತಿಯ ಮೇಲೆ ಅಭಿಮಾನ ಇರಲಿ, ತಪ್ಪಲ್ಲ. ಯಾವುದು ಎಷ್ಟರ ಮಟ್ಟಿಗಿರಬೇಕು ಅಷ್ಟರ ಮಟ್ಟಿಗಿದ್ರೇ ಚಂದ ಅಂತ ಹೇಳ್ತಾ ಪರವಾಗಿಲ್ಲ. ನಾನು ಯಾರನ್ನು ತಪ್ಪು ಅಂತ ಹೇಳ್ತಿಲ್ಲ. ವ್ಯಕ್ತಿ ಪರವಾಗಿ ಮಾತಾಡೋರಿಗೆ ಹಾಗೆ ಪಕ್ಷದ ಪರವಾಗಿ ಮಾತಾಡೋರಿಗೆ ನಾನು ಹೇಳೋದಿಷ್ಟೇ, ಈ ಚುನಾವಣೆ ಎರಡು ತಿಂಗಳಲ್ಲಿ ಮುಗಿದುಬಿಡುತ್ತೆ. ಆದರೆ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಅಥವಾ ನಿಮ್ಮ ಸ್ನೇಹಿತರನ್ನು ಮುಖ ನೋಡಲೇಬೇಕು ಈ ಚುನಾವಣೆ ಮುಗಿದ ಬಳಿಕನು. ಸೊ ದ್ವೇಷದ ರಾಜಕೀಯ ಬೇಡ, ದ್ವೇಷದ ರಾಜಕಾರಣ ಬೇಡ. ಪ್ರೀತಿ ಹಂಚುವ ರಾಜಕೀಯವನ್ನು, ಮತದಾನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಾನು ಹೇಳೋದಿಷ್ಟೇ. ಸೊ ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಮಕ್ಕಳು ಇದ್ದಾರೆ. ಸೊ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಸ್ನೇಹಿತರೆಲ್ಲ ಇರ್ತಾರೆ. ಸೊ ಅವ್ರ ಜೊತೆ ನೀವು ಮುಖ ನೋಡಿ ನಗಬೇಕಾದ್ರೆ ಪಕ್ಷದ ಪರವಾಗಿ ತಿರುಗ್ತಿರೋ, ವ್ಯಕ್ತಿ ಪರವಾಗಿ ತಿರುಗ್ತಿರೋ ನಿಮಗೆ ಬಿಟ್ಟಿದ್ದು. ಪರವಾಗಿಲ್ಲ, ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಸ್ನೇಹ ಸಂಬಂಧವನ್ನು ಉಳಿಸುವಂಥ ರೀತಿ ಬಾಳಿ ಅಂತ ಹೇಳ್ತಾ ಇದು ನನ್ನ ಕಡೆಯಿಂದ ಒಂದು ಚುನಾವಣೆಯ ಪರವಾಗಿ ಒಂದು ಚಿಕ್ಕದಾದ ಕೋರಿಕೆ. ಆ್ಯಂಡ್ ಇನ್ನೊಂದಿಷ್ಟು ಜನ ಹೇಳ್ತಾರೆ, IPL ರಾತ್ರಿ ದುಡ್ಡು ಮಾಡ್ಬೋದು ಆನ್ಲೈನ್ ಬೆಟ್ಟಿಂಗ್ ಮೂಲಕ. ರಾಮಾಯಣ ಮಹಾಭಾರತದ ಕಥೆಗಳನ್ನು ಒಂದು ಬಾರಿ ತೆಗೆದು ನೋಡಿ, ಜೂಜಾಡಿದವರು ಯಾರೂ ಕೂಡ ಉದ್ಧಾರ ಆಗಿಲ್ಲ. ಪದೇ ಹೇಳ್ತೀನಿ ನಾನು ಈ ಮಾತನ್ನು. ಜೂಜಾಡಿದವ್ರು ಯಾರೂ ಕೂಡ ಉದ್ಧಾರ ಆಗಿಲ್ಲ. ಆ್ಯಂಡ್ ಈಗಲೂ ಕೂಡ ಹೇಳ್ತೇನೆ, ಇದೆಲ್ಲ ಕೂಡ ನಿಮಗೆಲ್ಲ ಆಮಿಷಗಳನ್ನು ಒಡ್ಡಿ ನಿಮ್ಮ ಜೀವನವನ್ನು ಹಾಳು ಮಾಡುವಂಥ ಒಂದು ಕ್ರೀಡೆ. ಬೆಟ್ಟಿಂಗ್ ಆಡಬೇಡಿ. ಕ್ರಿಕೆಟ್ ವೀಕ್ಷಕ
ಬಂಧುಗಳಾಗಿ ನಾನು ಕೇಳೋದಿಷ್ಟೇ, ಒಂದು ಕ್ರಿಕೆಟ್ ಪ್ರೇಮಿಯಾಗಿ ನೋಡಿ, ಯಾವುದೋ ಒಂದು ಕ್ರಿಕೆಟ್ ಆಟಗಾರನ ಅಭಿಮಾನಿಯಾಗಿ ನೋಡಿ, ಒಂದು ತಂಡದ ಅಭಿಮಾನಿಯಾಗಿ ನೋಡಿ. ಆವಾಗ ನಮಗೂ ಕೂಡ ಒಂದು ಆತ್ಮತೃಪ್ತಿ ಆಗಿರುತ್ತೆ. ಬೆಟ್ಟಿಂಗ್ ಆಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಕೊನೆಗೆ ಎಲ್ಲ ಮಾಡಿ ಸಾಲದಲ್ಲಿ ಮುಳುಗಿ ಸೂಸೈಡ್ ಮಾಡ್ಕೊಳ್ಳೋದು. ಪ್ರತಿ ಬಾರಿಯೂ ನಾನು ಒಂದೊಂದು ಮಾತು ಹೇಳ್ತಾ ಇರ್ತೀನಿ, ಈ ದೇಹವನ್ನು ಅವನೇ ಕರ್ಕೋಬೇಕು ಹೊರತು ನಮ್ಗೆ ಯಾವುದೇ ಥರದ ಶಿಕ್ಷಿಸುವಂಥ ದಂಡಿಸುವಂಥ ಅಧಿಕಾರ ಇಲ್ಲ ಬಂಧುಗಳೇ. ಇದು ನನ್ನ ಕಿವಿ ಮಾತು ತಗೊಳ್ಳೋರು ಎಷ್ಟು ಜನ ತಗೊಳ್ತಿರೋ ಗೊತ್ತಿಲ್ಲ. ಖಂಡಿತವಾಗಿಯೂ ನನ್ನ ಮಾತುಗಳನ್ನು ಕೇಳಿ ಒಂದಷ್ಟು ಜನ ಬದಲಾಗ್ತಾರೋ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾ, ಎಲ್ಲ ನನ್ನ ಪ್ರೀತಿಯ ಸಜ್ಜನ ಬಂಧುಗಳಿಗೆ ಆ್ಯಂಡ್ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ, ಸಿಕ್ಕಾಪಟ್ಟೆ ಬಿಸಿಲಿದೆ, ಹೊರಗಡೆ ತಿರುಗುವಾಗ ಜೊತೆಯಲ್ಲಿ ಒಂದು ಬಾಟ್ಲು ನೀರು ತಗೊಂಡೇ ತಿರುಗಿ ಅಂತ ಹೇಳ್ತಾ, ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಮನೆಯ ಹತ್ತಿರ ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ಏನೋ ಒಂದು ಹಿಡಿಯಾದಷ್ಟು ನೀರನ್ನು ಇಟ್ಟರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಕುಡಿಯಲು ನೀರು ಕೊಟ್ಟರೆ ಅದಕ್ಕಿಂತ ಶ್ರೇಷ್ಠವಾದ ದಾನ ಮತ್ಯಾವುದೂ ಇಲ್ಲ ಬಂಧುಗಳೇ. ಖುಷಿಯಾಗ್ತಿದೆ ನಿಮ್ಮ ಜೊತೆ ಎಲ್ಲರ ಜೊತೆ ಮಾತಾಡಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಪ್ರತಿ ಬಾರಿಯೂ ನಾನು ಯೋಚನೆ ಮಾಡ್ತೇನೆ, ಪ್ರತಿ ಬಾರಿಯೂ ನಾನು ಮಾತಾಡುವಾಗ ನನ್ನ ಮಾತುಗಳನ್ನು ಪ್ರೀತಿಪೂರ್ವಕವಾಗಿ ಕೇಳ್ತಿರಲ್ಲ. ನನಗೆ ಪ್ರತಿ ಬಾರಿಯೂ ಲೈವ್ ಬರೋಕ್ಕಾಗಲ್ಲ. ಹೌದು, ನಿಜ, ಖಂಡಿತ. ಕಳೆದ 3 ವರ್ಷಗಳಿಂದ ನಾನು ಲೈವ್ ಬಂದಿಲ್ಲ ಅನಿಸುತ್ತೆ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಅದಕ್ಕೆ ನಾನು ವಿಡಿಯೋ ಮೂಲಕ ನಿಮಗೆ, ನನ್ನ ಫೇಸ್ ವಿಡಿಯೋ ಮೂಲಕ ನಿಮ್ಮೆಲ್ಲರನ್ನು ತಲುಪುವಂಥ ಪ್ರಯತ್ನ ಮಾಡ್ತಿರೋದು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಮುಖದ ಮೇಲೆ ಯಾವಾಗಲೂ ನಗು ತುಂಬಿರಲಿ. 4 ಜನರಿಗೆ ಒಳ್ಳೆಯದನ್ನು ಮಾಡೋಣ. ಸೊ ಎಲ್ಲರ ಮುಖದಲ್ಲಿ ನಗು ತರಿಸೋಣ. ನಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಹಂಕಾರಿ ಅಂದರೆ ಹೌದು, ನಾವು ಅಹಂಕಾರಿ. ಯಾಕಂದರೆ ನಮ್ಮನ್ನು ಕಡೆಗಣಿಸಿದವರಿಗೆ ಅಥವಾ ನಮಗೆ ಮರ್ಯಾದೆ ಕೊಡದಿರೋರಿಗೆ ಅಟ್ಟ ಕೂರಿಸಿ ಮೆರವಣಿಗೆ ಮಾಡಬೇಕಿತ್ತೇನು? ಇಲ್ಲಲ್ಲ. ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ಹೇಳ್ತಾ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಗ್ತಾಯಿರಿ, ನಗಿಸ್ತಾಯಿರಿ. ಜೀವನದ ಕೊನೆ ತನಕ ಇನ್ನೊಬ್ಬರಿಗೆ ಒಳ್ಳೇದು ಮಾಡುವಂಥ ಮನಸ್ಥಿತಿಯನ್ನು ನೀವು ಇಟ್ಕೊಳ್ಳಿ. ಮನಸ್ಥಿತಿಯನ್ನು ಯಾವಾಗಲೂ ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ ಖುಷಿಯಾಯಿತು. ಕಲೆಗೆ ಕಲಶವು ನಿಮ್ಮ ಪ್ರೋತ್ಸಾಹ, ಕಮರಿ ಕುಂದದು ನಿಮ್ಮ ಉತ್ಸಾಹ, ಇರಲಿ ಬೆಂಬಲ ಹೀಗೆ ನಿರಂತರ ನಿಮ್ಮ ಪ್ರೀತಿಗೆ ನನ್ನದೊಂದು ನಮಸ್ಕಾರ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನೋಡೋರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.